ತುಂಬಾನೇ ಖುಷಿ ಆಯ್ತು. ಅಂದ್ರೆ ನಾನು ಇಷ್ಟು ರಿಯಾಕ್ಟ್ ಮಾಡ್ತಾರೆ ಅನ್ಕೊಳ್ಳಿಲ್ಲ. ಎಲ್ಲ ಜೋಕಿಗೂ ಸ್ಪಂದಿಸ್ತಾ ಇದ್ರು, ಎಲ್ಲ ಸನ್ನಿವೇಶಕ್ಕೂ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾ ನಕ್ಕಿ ಚಪ್ಪಾಳೆ ಎಲ್ಲ ಹೊಡೆದ್ರು. ನನ್ಗೆ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು. ಹೋಪ್ಫುಲಿ ನಾಳೆ ನಾವು ಸೆಲೆಬ್ರಿಟಿ ಶೋ ಆಗ್ತಾ ಇದೀವಿ. ಅದಾದ್ಮೇಲೆ 26th Jan ಎಲ್ಲರೂ ಬಂದು ನೋಡ್ತಾರಲ್ಲ, ಅವಾಗ ಅವರೆಲ್ಲ ಇಷ್ಟಪಟ್ರೆ ಇನ್ನೂ ಖುಷಿ ಆಗುತ್ತೆ ನನಗೆ. ಯಾಕೆಂದ್ರೆ ಏನು ನಾನು ತುಂಬಾ ನರ್ವಸ್ ಆಗಿದ್ದೀನಿ, ಏನು ಮಾತು ಬರ್ತಾ ಇಲ್ಲ. ನಮ್ಮ ಡೈರೆಕ್ಟರ್ ಮಾತಾಡಿಸ್ಬಿಡಿ. ನೀ ಇಷ್ಟು ಸಿನಿಮಾ ಮೇಲೆ ನರ್ವಸ್ ಅಂದರೆ ನನ್ನ ಫಸ್ಟ್ ಸಿನಿಮಾ. ಸೊ ಥ್ಯಾಂಕ್ ಯು ಎಲ್ರಿಗೂ ಬಂದಿದ್ದಕ್ಕೆ. ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಏನಾದ್ರು ಲೋಪದೋಷ ಇದ್ದರೆ ದಯವಿಟ್ಟು ಕ್ಷಮಿಸಿ, ತಿದ್ದಿ, ಸಪೋರ್ಟ್ ಮಾಡಿ. ಇದು ನನ್ನ ಫಸ್ಟ್ ಸಿನಿಮಾ ಆ್ಯಂಡ್ ಪರಮ ಸಂಸ್ಥೆ ಮೇಲೆ ನಿಮ್ಮ ಎಲ್ಲರ ಪ್ರೀತಿ ಹೆಂಗಿದೆಯೋ ಅದನ್ನ ದಯವಿಟ್ಟು ಕಂಟಿನ್ಯೂ ಮಾಡಿ. ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡ್ತೀವಿ. ಆಮೇಲೆ ಜನಕ್ಕೆ ಮುಟ್ಟೋದಕ್ಕೆ ನೀವು ತುಂಬಾ ಒಂದು ದೊಡ್ಡ ಕರ್ತವ್ಯ ನಿಭಾಯಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಇಷ್ಟ ಆಗಿದ್ರೆ ಇನ್ನೊಂದಷ್ಟು ಜನಕ್ಕೆ ಈ ವಿಷಯನ ತಿಳಿಸಿ, ಮೂವಿ ಚೆನ್ನಾಗಿದೆ ಅಂತ ನಿಮ್ಮ ಚಾನೆಲ್ಗಳಲ್ಲಿ ಹೇಳಿದ್ರೆ ನಮಗೆ ತುಂಬಾ ಸಂತೋಷ ಆಗುತ್ತೆ. ಥ್ಯಾಂಕ್ ಯು. ಅನಿವಾರ್ಯ ಬಂತಲ್ಲಿ. ಯಾರು ಅನ್ಕೊಂಡಿದ್ವು ಅವರು ಇಲ್ಲ, ಮುಂಚೆನೆ ಪ್ಲಾನ್ ಮಾಡಿದ್ರು ಅನ್ಸುತ್ತೆ. ಇದು ಇಲ್ಲ, ಪ್ಲಾನ್ ಏನಿಲ್ಲ. ಪ್ಲಾನ್ ಮಾಡಿದಾಗ ಯಾವುದೂ ಆಗಿಲ್ಲ ನಮ್ಮ ಫಿಲ್ಮಲ್ಲಿ. ದೇವ್ರು ಹೆಂಗ್ ನಡೆಸೋದು ನಾನು ನಡ್ಕೊಂಡು ಹೋಗಿದೆ ಫಿಲ್ಮ್ ನೋಡಿ. ಎಲ್ಲೂ ಶೇರ್ ಮಾಡಿಲ್ಲ ನಿಮ್ಮ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್. ನೀವು ಕೊಟ್ಟ ಇಂಟರ್ವ್ಯೂ ಅದು ಸರ್ಪ್ರೈಸ್ ಆಗಿರ್ಲಿ ಅಂತ ನಾವು ಯಾರು ಮಾತಾಡಿಲ್ಲ ಅದ್ರ ಬಗ್ಗೆ. ಸರ್, ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ರಿಲೀಸ್ ಪ್ಲಾನಿಂಗು, ರೌಂಡಿಂಗ್ಸು? ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ. 26 ರಜಾ ಇದೆ. ರಜಾ ಹೆಂಗಿದ್ರು ಫ್ಯಾಮಿಲಿ ಜೊತೆ ಒಂದು ಔಟಿಂಗ್ ಪ್ಲಾನ್ ಮಾಡ್ತೀರಾ, ನಮ್ಮ ಸಿನಿಮಾಗೆ ಬಂದು ನೋಡಿ. ನಿಮ್ಮ ಔಟಿಂಗ್ನ ಇನ್ನೂ ಡಬಲ್ ಎಂಟರ್ಟೈನಿಂಗ್ ಆಗಿ, ಎಂಜಾಯಬಲ್ ಆಗಿ ಮಾಡೋ ಜವಾಬ್ದಾರಿ ನಮ್ಮದು. ನಾವು ಆ ಪ್ರಾಮಿಸ್ ನಿಮಗೆ ಕೊಡ್ತೀವಿ. ಈಗಾಗಲೇ ನಮ್ಮ ಮಾಧ್ಯಮ ಮಿತ್ರರೆಲ್ಲ ಸಿನಿಮಾ ನೋಡಿದ್ದಾರೆ. ಅವರ ರಿವ್ಯೂ ಸಹ ನಿಮಗೆ ಆಡಿಯನ್ಸ್ಗೆ ಇನ್ನೇನು ತಲುಪುತ್ತೆ. ದಯವಿಟ್ಟು ಕಿವಿಗೊಡಿ. ದಯವಿಟ್ಟು ನಿಮ್ಮ ಟೈಮ್ನ ನಮಗೂ ಕೊಡಿ. ಆ ಟೈಮ್ಗೆ ವರ್ತ್ವೈಲ್ ಆಗಿ ಎಂಟರ್ಟೈನ್ಮೆಂಟ್ ನಾವು ಕೊಡ್ತೀವಿ ಅಂತ ನಂಗೆ ಅನಿಸ್ತಾ ಇದೆ. ಆ್ಯಂಡ್ ರಿಗಾರ್ಡಿಂಗ್ ರಿಲೀಸ್ ಆ್ಯಂಡ್ ಮಾರ್ಕೆಟಿಂಗ್ ಪ್ಲಾನ್ ಎಲ್ಲ ಬಂದು ಅದಕ್ಕೆ ಅಂತಲೇ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಒಂದು ಸಪ್ರೇಟ್ ಎಂಟಿಟಿ ಇದೆ, ಲೆಡ್ ಬೈ ಶ್ರೀನೀಶ್, ರಮನ್ ಆ್ಯಂಡ್ ಸಿಂಧೂರ. ಅವ್ರು ನೋಡ್ಕೊತಿದ್ದಾರೆ ಎಲ್ಲದನ್ನು. ಆ್ಯಂಡ್ ಇಟ್ ಇಸ್ ಬೀಂಗ್ ಮ್ಯಾನೇಜ್ಡ್ ಬೈ ನಮ್ಮ ರಾಜೇಶ್ ಸರ್. ಸೊ ಅದ್ರ ಪ್ಲಾನಿಂಗ್ ಅವ್ರು ಕಂಪ್ಲೀಟ್ಲಿ ಅವ್ರು ಟೇಕ್ ಓವರ್ ಮಾಡಿದ್ದಾರೆ. ಆ್ಯಂಡ್ ಆ ಪ್ರೆಷರ್ ನನ್ನ ಮೇಲೆ ಇಲ್ಲ. ಸೊ ಹಾಗಾಗಿ ಇದು ಥ್ರೂ ಔಟ್ ದ ಜರ್ನಿ ಆಫ್ ದಿಸ್ ಫಿಲ್ಮ್ ಇದೇ ಥರ ಪ್ರೊಡಕ್ಷನ್ ಹೌಸಿಂದ ನಮಗೆ ಸಪೋರ್ಟ್ ಇತ್ತು. ಹಾಗಾಗಿ ನಮ್ಮ ಕೆಲಸ ಎಷ್ಟೋ ಅಷ್ಟು ಮಾತ್ರ ಕಾನ್ಸಂಟ್ರೇಟ್ ಮಾಡೋಕ್ಕೆ ನಮಗೆ ತುಂಬ ಹೆಲ್ಪ್ಫುಲ್ ಆಯಿತು. ರಕ್ಷಿತ್ ಅವರು ಸಿನಿಮಾ ನೋಡಿದ್ದಾರೆ. ಸೆನ್ಸಾರ್ ಕಾಪಿ ನೋಡಿದ್ದಾರೆ ರಕ್ಷಿತ್ ಅವರು. ಅವ್ರಿಗೂ ತುಂಬ ಇಷ್ಟ ಆಯಿತು. ನಾಳೆ ಅವರು ಖುದ್ದಾಗಿ ಪ್ರೀಮಿಯರ್ ಶೋಗೆ ಬರ್ತಿದ್ದಾರೆ. ಅವರ ವ್ಯೂಸ್ನ ಅಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ಳಿದ್ದಾರೆ. ಸರ್, ಇದು ಆಡಿಯನ್ಸ್ ಮಾತ್ರ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಲ್ಲ, ನೀವು ಎಂಟೈರ್ ಫ್ಯಾಮಿಲಿಗಳನ್ನು ಹಾಕೊಂಡು ಮೂವಿ ಮಾಡಿದ್ದೀರಾ. ಅದ್ರ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್? ಅಲ್ಲ, ನಾವೊಬ್ರು ಒಳ್ಳೆ ಆಕ್ಟರ್ನ ಕ್ಯಾಸ್ಟ್ ಮಾಡೋಕ್ಕೆ ಅಂತ ಐದಿತ ಅವ್ನು ಕ್ಯಾಸ್ಟ್ ಮಾಡಿದ್ದು. ಇವ್ರು ಅವ್ರನ್ನ ಫ್ಯಾಮಿಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನನ್ನ ತಪ್ಪಲ್ಲ, ಇವ್ರ ತಪ್ಪು. ಇಲ್ಲ, ಕೊನೆಯದಾಗಿ ನಾನು ಅದು ರಿವೀಲ್ ಮಾಡಿದ್ರೆ ತೊಂದರೆ ಆಗುತ್ತಲ್ಲ? ಇಟ್ಸ್ ಓಕೆ, ಇಟ್ಸ್ ಎನಿಥಿಂಗ್ ಸ್ವೀಟ್. ಓಕೆ. ಇಲ್ಲ, ಅವ್ರದ್ದು ಸ್ಟೋರಿ ಹೇಳಿದಾಗ ಆ ಪಾತ್ರ ವೈಫ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅವಳಿಗೂ ಇಷ್ಟ ಆಯ್ತು, ಅವಳು ಮಾಡಿದ್ರು. ಕರೆಕ್ಟ್. ಸೌಮ್ಯ ಕೂಡ ಆಕ್ಟ್ ಮಾಡಿದ್ದಾರೆ. ಪವನ್ ಸರ್ ಆಕ್ಟ್ ಮಾಡಿದ್ದಾರೆ. ಯಾವ ಫ್ಯಾನ್ಸ್ ದಯವಿಟ್ಟು ಬನ್ನಿ ನೋಡಿ. ಹೌದು, ನನಗೆ ನಿಜವಾಗ್ಲೂ ಇಂಜುರಿ ಆಗಿತ್ತು. ಅದೊಂದು ದೊಡ್ಡ ಕತೆ ಅದು. ಅಪ್ಪು ಕಪ್ ಅಂತ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಮಾಡಿದ್ರು. ಅದ್ರಲ್ಲಿ ಟೈಮಲ್ಲಿ ನಾನು ಕ್ಯಾಪ್ಟನ್ ಆಗಿದ್ದೆ ಒಂದು ಟೀಮ್ದು. ಸೊ ಲೈವ್ ಎಲ್ಲ ಇದೆ ಅಂತ ಹೇಳಿದ್ರು. ಆವಾಗ ತುಂಬಾ ಪ್ರಾಕ್ಟೀಸ್ ಮಾಡಕ್ ಹೋದೆ, ಲಿಗಮೆಂಟ್ ಟೇರ್ ಆಯ್ತು. ಬಟ್ ಅದೇ ಟೈಮಿಗೆ ನಮ್ಮ ಶೂಟಿಂಗು ರೆಡಿ ಆಗಿತ್ತು ಎಲ್ಲ. ಅಂದ್ರೆ ನಮ್ಮ ಶೂಟಿಂಗ್ ಅಲ್ಲಿ ಎಲ್ಲರಿಗಿಂತ ದೊಡ್ಡ ಸ್ಟಾರ್ ಇರೋದು ನಮ್ಮ DOP ಅರವಿಂದ್. ಸೊ ಅರವಿಂದ್ ಡೇಟ್ಸು ಇರಲಿಲ್ಲ, ಅಚ್ಯುತಣ್ಣ ಡೇಟ್ಸ್ ಇರಲಿಲ್ಲ, ಯೋಗಿದ್ ಇರಲಿಲ್ಲ, ನಂದು ಮಿಸ್ ಆಗ್ತಾ ಇತ್ತು. ಆ ಟೈಮಲ್ಲಿ ಏನು ಆಪ್ಷನ್ ಇಲ್ಲದೆ ಅದನ್ನ ಮಾಡಿದ್ವಿ. ಬಟ್ ಅದು ಆಕ್ಚುಲಿ ವರ್ಕ್ ಆಗಿದೆ, ನಮ್ಮ ಒಂಥರ ಕ್ಯಾರೆಕ್ಟರ್ಗೆ ಆ್ಯಡ್ ಆಗಿದೆ. ನಾವು ಫಿಲ್ಮಲ್ಲಿ ಹಾಕೋಣ ಅಂತ ಅನ್ಕೊಂಡಿದ್ವಿ ಇವ್ರಿಗೆ ಇಂಜುರಿ ಸ್ಟಾರ್ ಅಂತ. ಬೇಜಾರು ಆಗಬಾರ್ದು ಅಂತಿಲ್ಲ. ಇವಾಗಲೂ ನೋಡಿ ಯಾವುದೋ ಇಂಜುರಿ ಮಾಡ್ಕೊಂಡ್ಬಂದಿದ್ದಾರೆ. ಕೈ ತೋರಿಸಿಬ್ರು ನೋಡಿ. ಸೊ ಎವ್ರಿ ಟೈಮ್ ಮೀಟ್ ಟೈಮ್ ಅವ್ರಿಗೆ ಒಂದಲ್ಲ ಒಂದು ಹೊಸ ಇಂಜುರಿ ಆಗಿರುತ್ತೆ. ಈ ವರ್ಷದಿಂದ ಇಲ್ಲ, ಪಾರ್ಟಿ ಅಲ್ಲ, ಈ ವರ್ಷದಿಂದ ಅದು ಐ ವಿಶ್ ಯು ವೆರಿ ಗುಡ್ ಹೆಲ್ತ್. ಥ್ಯಾಂಕ್ ಯು. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು. ಹೌದು, ಸಂತೋಷ್ ನಮ್ಮ ಮೇನ್ ಥಿಯೇಟರು 26th ಬೆಳಿಗ್ಗೆ ನಮ್ಮ ಇಡೀ ತಂಡ ಸಂತೋಷ್ ಚಿತ್ರಮಂದಿರದಲ್ಲಿ ಇರುತ್ತೆ. ದಯವಿಟ್ಟು ನಮ್ಮ ಜೊತೆಗೆ ಬಂದು ಚಿತ್ರ ನೋಡಿ.